ನಮಸ್ಕಾರ ವಿದ್ಯಾರ್ಥಿಗಳೇ. SSLC ವಿಷಯದ 2ನೇ ಚಾಪ್ಟರ್ ಆದಂತಹ ಬಹುಪದೋಕ್ತಿಗಳು, ಇಂಗ್ಲಿಷ್ ಏನ್ ಕರಿತಾನ್ರಿ ಪಾಲಿನಾಮಿಯಲ್ಸ್ ಅಂತಂದ್ರೆ ಕರಿತಾನ. ಈ ಚಾಪ್ಟರ್ ಮೇಲೆ ಈ ಹಿಂದೆ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಾವೇನ್ ಮಾಡ್ಕೋತೀವಿ, ಇವತ್ತ ಡಿಸ್ಕಸ್ ಮಾಡ್ಕೋತೀವಿ. ಅದ್ರಾಗ ಫಸ್ಟ್ ಒಂದು ಕ್ವಶನ್ ಏನಂತ ನೋಡ್ರಿ, ಕೊಟ್ಟಿರುವ ನಕ್ಷೆಯಲ್ಲಿ I is equal to ಏನಂದ್ರಿ, ಕೊಟ್ಟಿರುವ ನಕ್ಷೆಯಲ್ಲಿ y is equal to p of x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಏನನ್ನ ಫೈಂಡ್ ಔಟ್ ಮಾಡತ್ ಹೇಳಕತ್ತನ್ರಿ, ಜೀರೋಸನ್ನ ಫೈಂಡ್ ಔಟ್ ಮಾಡಲಕತ್ತಾನ. ಈಗ ಇಲ್ಲಿ ನೋಡ್ರಿ, ಇದು ಎಕ್ಸ್ ಆಕ್ಸಿಸ್ ಮೇಲೆ ಎದ್ರ ಮೇಲೆ ಕೋಇನ್ಸೈಡ್ ಆಗದ, ಇಲ್ಲಿ ಒಂದ್ರ ಮೇಲೆ ಎಂತ ಒಂದು -1 ಮತ್ತು ಇನ್ನ ಒಂದ್ ಎದ್ರ ಮೇಲೆ ಆಗ್ಯದ +4 ಮೇಲೆ ಏನಾಗ್ಯದ ಕೋಇನ್ಸೈಡ್ ಆಗ್ಯದ. ಹಾಗಾದ್ರ ಕೊಟ್ಟಿರೋ ನಕ್ಷೆಯಲ್ಲಿ ಶೂನ್ಯತೆಗಳು ಯಾವ್ಯಾವ ಅಥವಾ -1 ಮತ್ತ 4 ತಂದಾಗ ಆತವ. ಇದು ಯಾವಾಗ ಕೇಳೋಣಪ್ಪ ಅಂದ್ರ ಮಾರ್ಚ್ 2025 ಕೇಳಿದದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c ನ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿದ್ದಾಗ, ಅಲ್ಫಾ ಇಂಟು ಬೀಟಾ ಏಪ್ರಿಲ್ 2024 ಕೇಳಿದ ನೋಡ್ರಿ. ಈಗ ಅಲ್ಫಾ ಇಂಟು ಬೀಟಾ ಫಾರ್ಮಲ್ ಏನದಪ್ಪ ಅಂದ್ರ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಇದಕ್ಕ ಇಂಗ್ಲಿಷ್ ಏನ್ ಕರಿತಾನಪ್ಪ ಅಂದ್ರ ಪ್ರಾಡಕ್ಟ್ ಆಫ್ ಜೀರೋಸ್ ಆರ್ ಸಮ್ ಪ್ರಾಡಕ್ಟ್ ಆಫ್ ಜೀರೋಸ್. ನೆಕ್ಸ್ಟ್ ಬಹುಪದೋಕ್ತಿಯ ಮೊತ್ತ ಸೂತ್ರ ಏನದ, ಶೂನ್ಯತೆಗಳ ಮೊತ್ತ ಸೂತ್ರ ಏನದ ಅಂದ್ರ ಅಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ಜೀರೋಸ್ ಫಾರ್ಮುಲಾ -b/a ಅಂತ ಹೇಳಿ. ಈಗ ಇದ್ರದ್ದು ಆನ್ಸರ್ ಏನಾಗ್ತದಪ್ಪ ಅಂದ್ರ c/a ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, p of x is equal to x bracket x² plus 3 bracket complete plus 5x² plus 7 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಏನನ್ನ ಫೈಂಡ್ ಔಟ್ ಮಾಡಲಕತ್ತಾನ್ರಿ, ಡಿಗ್ರಿಯನ್ನ ಫೈಂಡ್ ಔಟ್ ಮಾಡಲಕತ್ತಾನ. ಇದು ಯಾವಾಗ ಕೇಳನಂದ್ರ ಏಪ್ರಿಲ್ 2024 ಕೇಳಿದ. p of x is equal to x bracket x² plus 3 bracket complete plus 5x² plus 7 x into x² ಏನಾಗ್ತದ x³ ಪ್ಲಸ್ 3x ಪ್ಲಸ್ 5x² ಪ್ಲಸ್ 7 ಅಂತ ಹೇಳತ್ತಾರ. ಈಗ ಇದ್ರಾಗ ಡಿಗ್ರಿ ಯಾವ್ದು ದೊಡ್ಡದ್ರಿ, ಇಲ್ಲಿ 3 ಅದ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ, ಇಲ್ಲಿ 2 ಅದ, ಇಲ್ಲೇನಿರ್ತೈತಿ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇದು ಸ್ಥಿರಾಂಕ ಆಗಿರ್ತೈತಿ. ಹಾಗಾದ್ರ ಮ್ಯಾಕ್ಸಿಮಮ್ ಡಿಗ್ರಿ ಯಾವ್ದದ ಅಥವಾ ಮ್ಯಾಕ್ಸಿಮಮ್ ಡಿಗ್ರಿ ಯಾವ್ದದ್ರಿ 3 ಅಂತ ಹೇಳಿದ. ಹಾಗಾದ್ರ ಮಹತ್ತಮ ಘಾತ ಎಷ್ಟಾಗಿರ್ತದ 3 ಅಂತ ಹೇಳಾಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, p of x is equal to x³ ಅಂದ್ರ x ಘಾತ 3 ಮೈನಸ್ x ಘಾತ 4 ಪ್ಲಸ್ 2 x² ಪ್ಲಸ್ 5x ಪ್ಲಸ್ 2 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಅಂತ ಹೇಳೋಣ. ಈಗ ಇಲ್ಲಿ 3 ಅದ, ಇಲ್ಲಿ 4 ಅದ, ಇಲ್ಲಿ 2 ಅದ, ಇಲ್ಲೇನಿಲ್ಲ ಅಂದ್ರೆ 1 ಇರ್ತದ. ಹಾಗಾದ್ರ ಎಷ್ಟು ದೊಡ್ಡದ್ರಿ, 4 ದೊಡ್ಡದ. ಹಾಗಾದ್ರೆ ಮಹತ್ತಮ ಘಾತ ಎಷ್ಟಾತ 4 ಅಂತ ಹೇಳತ್ತ. ನೆಕ್ಸ್ಟ್ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅನ್ನ ಬರೆಯಿರಿ ಅಂತ ಹೇಳಕತ್ತಾನ. ಈಗ ಇದಕ್ಕೆ ಇಂಗ್ಲಿಷ್ನಾಗ ಏನಂತ ಕರೀತಾರೆ, ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಕರೀತಾರ. ಎಷ್ಟದ್ರಿ ಲೀನಿಯರ್ ಪಾಲಿನಾಮಿಯಲ್ಸ್ ಡಿಗ್ರಿ 1. ಯಾವಾಗ್ಲೂ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಾಗಿರ್ತದಪ್ಪ ಅಂದ್ರ 1 ಅಂತ ಆಗಿರ್ತದ. ಅದೇ ತರನಾಗಿ ಸ್ಕ್ವಯರ್ ಪಾಲಿನಾಮಿಯಲ್ ಅಂದ್ರ ವರ್ಗ ಬಹುಪದೋಕ್ತಿ ಯಾವಾಗ್ಲೂ 2 ಡಿಗ್ರಿ ಏನಾಗಿರ್ತದ 2. ನೆಕ್ಸ್ಟ್ ಕ್ಯೂಬ್ ಪಾಲಿನಾಮಿಯಲ್ ಅಂದ್ರ ಘನ ಬಹುಪದೋಕ್ತಿ ಯಾವಾಗ್ಲೂ ಏನಾಗಿರ್ತಾರೆ 3 ಅಂತ ಆಗಿರ್ತೈತಿ. ಘನ ಬಹುಪದೋಕ್ತಿ ಏನಾಗಿರ್ತೈತಿ 3, ಘಾತ ಎಷ್ಟಾಗಿರ್ತದ 3 ಅಂತ ಆಗಿರ್ತದೆ. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಯಾವಾಗ ಕೇಳಿದ್ರಿ, ಮಾರ್ಚ್ 2025 ಕೇಳಿದ್ದದ. ಏನು ಕೊಟ್ಟನ, p of x is equal to x² plus 7x x² plus 7x plus 10 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ. ಫಸ್ಟ್ ಏನ್ ಫೈಂಡ್ ಔಟ್ ಮಾಡಲಕತ್ತಾನ, ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡಲಕತ್ತಾನ್ರಿ. ಏನನ್ನ ಫೈಂಡ್ ಔಟ್ ಮಾಡನ್ರಿ, ಫಸ್ಟ್ ಗೆ ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡತ್ತೇನೆ. ಜೀರೋಸ್ ಆಗ್ಬೇಕ, ಮತ್ತೇನ್ ಹೇಳಕತ್ತ ನೋಡ್ರಿ, ಜೀರೋಸ್ ಆಗ್ಬೇಕ. ನೆಕ್ಸ್ಟ್ ಕೋಎಫಿಷಿಯಂಟ್ ಸಹಗುಣಕಗಳನ್ನ ಫೈಂಡ್ ಔಟ್. ಆಲ್ಸೋ
ಕೋಎಫಿಸಿಯೆಂಟ್ ಏನನ್ನ ಫೈಂಡ್ ಔಟ್ ಮಾಡೋದಂದ್ರೆ ಕೋಎಫಿಸಿಯೆಂಟ್ ಆಲ್ಸೋ ಫೈಂಡ್ ಔಟ್ ಮಾಡ್ತಾಳೆ. ಈಗ ಇದ್ರಾಗ ಫಸ್ಟ್ ಈ ಕ್ವಶನ್ ಏನದು ಬರ್ಕೋರಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಈಗ ಫಸ್ಟ್ ಈಗ ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಕೋ. ಏನನ್ನ ಫೈಂಡ್ ಔಟ್ ಮಾಡ್ಕೋತೀರಿ? ಜೀರೋಸ್. ಯಾವ ತರ? ಈಗ ಇಲ್ಲೇನಿಲ್ಲ ನಾವು ಒಂದಿರ್ತದ, ಒಂದ್ ಹತ್ಲೆ ಎಷ್ಟ್ರಿ? 10 ಅಂತಂದೇಳಿ ಬರ್ತಾ. ಗುಣಾಕಾರ ಮಾಡಿದ್ರೆ 10 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಎಷ್ಟು ಬರ್ಬೇಕ್ರಿ? 7 ಅಂತಂದೇಳಿ ಬರ್ಬೇಕು. ಅದು ಯಾವ ಸಂಖ್ಯೆ? 5 2 10. ಗುಣಾಕಾರ ಮಾಡಿದ 10 ಆಗ್ತದ. 5 ಪ್ಲಸ್ 2 7 ಆಗ್ತದ. ಹಾಗಾದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಈಕ್ವಲ್ ಟು 0 ಅಂತಂದೇಳಿ ಆಗ್ತದ. ಈಗ ಈ ಎರಡು ಸಂಖ್ಯೆಗಳು ಒಂದು ಗ್ರೂಪ್ ಮಾಡ್ಕೊಂಡು, ಇವೆರಡು ಸಂಖ್ಯೆಗಳು ಒಂದು ಗ್ರೂಪ್ ಮಾಡ್ಕೊಂಡು, ಈಗ ಇವ್ ಎರಡನ್ನ ಕಾಮನ್ ಏನು ಔಟ್ ಸೈಡ್ ತಗೋಬೋದ್ರಿ? ಎಕ್ಸ್ ಅನ್ನ ಹೊರ ತಗೋಬೋದಾ? ಇನ್ನು ಎಕ್ಸ್ ಹೊರ ತಗೊಂಡ್ರಿ ಅಂದ್ರ ಇಲ್ಲಿ ಉಳಿದಿದ್ದೇನನ್ನು ಉಳಿತು, ಒಂದು ಎಕ್ಸ್ ಮಾತ್ರ ಉಳಿತ, ಪ್ಲಸ್ ಇಲ್ಲಿ ಒಂದ್ ಎಕ್ಸ್ ಅನ್ನ ಔಟ್ ಸೈಡ್ ತೆಗ್ದಿನಂದ್ರ ಇನ್ನು 5 ಮಾತ್ರ ಉಳಿತ, ಪ್ಲಸ್ ಇಲ್ಲಿ 2x ಪ್ಲಸ್ 10 ಕಾಮನ್ ಏನ್ ತಗೋಬಹುದು? ಎರಡನ್ನ ಔಟ್ ಸೈಡ್ ತಗೊಂಡಿ ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 5 ಅಂತ ಹೇಳತ್ತದ ಈಕ್ವಲ್ ಟು 0. ಈಗ ನೋಡ್ರಿ, ಇದು ಒಂದ್ಸಲ ಬರ್ಬೋರಿ. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಈ ಮೈನಸ್ 2 ಈಕ್ವಲ್ ಟು ಸೈಡ್ ತಗೊಂಡಿ ಅಂದ್ರೆ ಏನಾಗ್ತಾರೆ? ಪ್ಲಸ್ 2 ಈಕ್ವಲ್ ಟು ಸೈಡ್ ತಗೊಂಡ್ರೆ ಮೈನಸ್ ಆಗ್ತದ. ಎಕ್ಸ್ ಈಸ್ ಈಕ್ವಲ್ ಟು -2. ಈ ಪ್ಲಸ್ 5 ಈಕ್ವಲ್ ಟು ಸೈಡ್ ತಗೊಂಡ್ರೆ ಮೈನಸ್ ಆಗ್ತದ. ಎಕ್ಸ್ ಈಸ್ ಈಕ್ವಲ್ ಟು -5 ಅಂತ ಹೇಳಿ. ಹೌದಾ? ಈಗಿದು ಒಂದು ಅಲ್ಫಾ ವ್ಯಾಲ್ಯೂ ಎಷ್ಟು ಬತ್ರಿ? ಅಲ್ಫಾ ವ್ಯಾಲ್ಯೂ -2 ಅಂತಂದೇಳಿ ಬತ್ತು. ಬೀಟಾ ವ್ಯಾಲ್ಯೂ ಏನ್ ಬತ್ತು? -5 ಅಂತಂದೇಳಿ ಬತ್ತು. ಅಲ್ಫಾ ವ್ಯಾಲ್ಯೂ -2, ಬೀಟಾ ವ್ಯಾಲ್ಯೂ -5 ಅಂತಂದೇಳಿ. ಈಗ ಏನ್ ಹೇಳಕತ್ತಾನ? ಕೋಎಫಿಷಿಯಂಟ್ ಆಫ್ ಫೈಂಡ್ ಔಟ್ ದಿ ಕೋಎಫಿಷಿಯಂಟ್ ಅಂದ್ರೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹೇಳಕತ್ತಾನ. ಈಗ ಸಂಬಂಧವನ್ನ ತಾಳೆ ನೋಡಮ್ರಿ. ಈಗ ನೋಡ್ರಿ, ಸಂಬಂಧವನ್ನ ತಾಳೆ ನೋಡ್ಕೋಬೇಕಾಗಿತ್ತು. ಫಸ್ಟ್ ಈಗ ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಏನದ? ಸಮ್ ಆಫ್ ಜೀರೋಸ್ ಫಾರ್ಮುಲಾ ಏನದ? ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತಂದ ಹೇಳದ. ಈಗ ಅಲ್ಫಾ ವ್ಯಾಲ್ಯೂ ಯಾಕೆ ಬಂದರಿ? -2 ತಂದ ಬಂದ. ಈಗ ಎ ಬಿ ಸಿ ವ್ಯಾಲ್ಯೂ ಅನ್ನ ಕಂಡು ಹಿಡ್ಕೊಂಡು, ಎ ವ್ಯಾಲ್ಯೂ ಏನದ? ಇದು ಯಾವ ರೂಪನಾಗದ್ರಿ? ax² ಪ್ಲಸ್ bx ಪ್ಲಸ್ ಸಿ ಫಾರ್ಮ್ನಾಗದ. ಈಗ ಎ ಪ್ಲೇಸ್ನಾಗ ಏನದ? 1 ಅಂತಂದ ಹೇಳದ. ಎ ಪ್ಲೇಸ್ನಾಗ ಏನದ್ರಿ? 1. ನೆಕ್ಸ್ಟ್ ಬಿ ಅಂದ್ರೆ ಏನದ ನೋಡ್ರಿ? 7. ಸಿ ಅಂದ್ರೆ ಏನದ? 10 ಅಂತಂದ ಹೇಳ. ಹೌದಾ? ಈಗ ಇದ್ರ ಹಾಕೋತ ಹೋಗ್ಬಿಡ. ಈಗ ಅಲ್ಫಾ ಅಂದ್ರ -2 ಪ್ಲಸ್ -5 ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು -7/1 -2 ಪ್ಲಸ್ ಇಂಟು ಮೈನಸ್ -5 ಈಸ್ ಈಕ್ವಲ್ ಟು -7. -5 -2 -7 ಈಸ್ ಈಕ್ವಲ್ ಟು -7 ಅಂತಂದ ಹೇಳಿ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಫಾರ್ಮುಲಾ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. -2 ಇಂಟು -5 ಈಸ್ ಈಕ್ವಲ್ ಟು 10/1. ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ ಅಂತಂದ ಹೇಳಾಗ್ತದ. 2 5 10 ಈಸ್ ಈಕ್ವಲ್ ಟು 10. ಇಷ್ಟು ಬರದ್ರಿ ಅಂದ್ರ ಇದು ಎಷ್ಟು ಮಾರ್ಕಸಿಗೆ ಕೇಳಿದ್ರಿ? 3 ಮಾರ್ಕಸಿಗೆ 2025 ಕೇಳಿದದ್ ನೋಡಿ. ಹೌದಾ? ಈಗ ಇದು ಈಕ್ವಲ್ ಬಂದದ. ಯಾವ್ದಾವ್ದು? ಶೂನ್ಯತೆಗಳ ಮೊತ್ತನೂ ಈಕ್ವಲ್ ಟು ಬಂದದ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧನು ಈಕ್ವಲ್ ಬಂದದ. ಇದು ರೈಟ್ ಅದ. ನೆಕ್ಸ್ಟ್ ನೋಡ್ರಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 25. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತಂದೇಳಿ ಕೊಟ್ಟಾನ. ಎಷ್ಟು? ಮಾರ್ಚ್ 2025. ಈಗ x² ಮೈನಸ್ 25 ಈಸ್ ಈಕ್ವಲ್ ಟು 0 ಅಂತಂದ ಹೇಳ್ದ. ಈ -25 ಈಕ್ವಲ್ ಟು ಸೈಡ್ ತಗೊಂಡ್ರೆ ಏನಂತ? ಪ್ಲಸ್ ಆಗ್ತದ. x² ಈಸ್ ಈಕ್ವಲ್ ಟು 25. ಈ ಸ್ಕ್ವೇರ್ ಅನ್ನ ಈಕ್ವಲ್ ಟು ಸೈಡ್ ತಗೊಂಡ್ರೆ ಏನಾಗ್ತಾರೆ? ರೂಟ್ ಅಂತಂದ ಹೇಳತ್ತ. ಎಕ್ಸ್ ಈಸ್ ಈಕ್ವಲ್ ಟು √25. √25 ವ್ಯಾಲ್ಯೂ ಏನ್ ಬರ್ತ? ಪ್ಲಸ್ ಆರ್ ಮೈನಸ್ 5 ಅಂತಂದ ಹೇಳತ್ತ. ಪ್ಲಸ್ ಆರ್ ಮೈನಸ್ ಏನ್ರಿ? 5. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೇಮ್ ಈ ಹಿಂದೆ ಹೇಳಿದ್ ನೋಡ್ರಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x² ಮೈನಸ್ 6x³ ಮೈನಸ್ 7x ಪ್ಲಸ್ 1 ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತವನ್ನ ಬರೆಯಿರಿ ಅಂತ ಹೇಳ. ಈಗ ಇಲ್ಲಿ ಡಿಗ್ರಿ 2 ಅದ, ಇಲ್ಲಿ 3 ಅದ, ಇಲ್ಲಿ ಏನಿಲ್ಲ 1 ಇರ್ತದ. ಹಾಗಾದ್ರೆ ಇದರ ದೊಡ್ಡದ ಯಾವ್ದಾದ್ರಿ? ಡಿಗ್ರಿ 3 ಅಂತಂದ ಹೇಳದ. ಇದಕ್ಕ ಮಹತ್ತಮ ಘಾತ ಎಷ್ಟಾತ? 3 ಅಂತಂದ ಹೇಳತ್ತ. ಸೇಮ್ ಇಲ್ಲಿ ಅಗಳೆ ಏನ್ ಹೇಳಿದ್ದ? ಶೂನ್ಯತೆಗಳನ್ನ ಬರೆಯಿರಿ ಅಂತ ಹೇಳಿದ್ದ.
ಈಗ ಇಲ್ಲಿ ಶೂನ್ಯತೆಗಳನ್ನ ಕೊಟ್ಟಿರುವ ನಕ್ಷೆಯಲ್ಲಿ π = P(x) ಬಹುಪದೋಕ್ತಿ ಹೊಂದಿರುವ ಶೂನ್ಯತೆಗಳು, ಅಲ್ಲಿ ಅವು ಯಾವ್ಯಾವ ಶೂನ್ಯತೆಗಳು ಅಂತಂದೇಳಿ ಕೇಳಿದ್ದ, ಇಲ್ಲಿ ಹೊಂದಿರುವ ಶೂನ್ಯತೆಗಳು ಅಂತ ಕೇಳಕತ್ತಾನ. ಈಗ ಇಲ್ಲಿ ನೋಡ್ರಿ ಹೊಂದಿರುವ ಶೂನ್ಯತೆಗಳು ಯಾವ್ಯಾವ ಅಂತ. ಫಸ್ಟ್ ಒನ್ ಏನಂದ್ರೆ ಎಲ್ಲದ ಇಲ್ಲಿ ಒಂದು ಎಕ್ಸ್ ಅಕ್ಷದ ಮೇಲೆ, ಅದು ಎಕ್ಸ್ ಅಕ್ಷದ ಮೇಲೆ ಇರ್ಬೇಕಾ, 1 2 3 ಟೋಟಲ್ ಎಷ್ಟವ್ರಿ? 3 ಶೂನ್ಯತೆಗಳವ. ಟೋಟಲ್ ಎಷ್ಟು ಶೂನ್ಯತೆಗಳವ? 3 ಶೂನ್ಯತೆಗಳು. ಥ್ಯಾಂಕ್ ಯು. ಇದೇ ತರನಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.